Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಇವತ್ತು ನಡೆದಂತಹ ದಿನಾಂಕ 21 ಜನವರಿ 2024ಕ್ಕೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಏನಿತ್ತು ಸೊ ಅದರ ಪೇಪರ್ 2 ನಲ್ಲಿ ಕೇಳಿದಂತಹ ಕಂಪ್ಯೂಟರ್ ನ ಟಾಪ್ 30 ಕ್ವೆಶ್ಚನ್ಸ್ ಗಳ ಸರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತರ್ತಾ ಇದ್ದೇವೆ. ಸೊ ಯಾರ್ಯಾರು ಎಕ್ಸಾಮ್ ನ ಅಟೆಂಡ್ ಆಗಿದ್ರಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವೆಲ್ಲ ರೈಟ್ ಆನ್ಸರ್ಸ್ ಗಳು ಅಂತ ಹೇಳಿ. ಹಾಗೆ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ಯಾರ್ಯಾರು ಓದ್ತಾ ಇದ್ದೀರಾ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಪಿಎಸ್ಸಿ ಗ್ರೂಪ್ ಸಿ ರಿಲೇಟೆಡ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಮೊಟ್ಟ ಮೊದಲ ಪ್ರಶ್ನೆ ನೋಡೋಣ. ಡ್ಯಾಶ್ ಮೆಮೊರಿಯನ್ನ ರ್ಯಾಮ್ ಮತ್ತು ಸಿಪಿಯು ನಡುವೆ ಇರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರು. ನೋಡಿ, ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಏನಿದೆ ಪಿ ಸೀರೀಸ್ ಇದೆ ಆಯ್ತಾ, ಪಿ ಸೀರೀಸ್ ಇದೆ. ಸೊ ನಿಮ್ಮ ಬಳಿ ಪಿ ಸೀರೀಸ್ ಇತ್ತಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ನಂಬರ್ ಮತ್ತೆ ಈ ಒಂದು ಕೀ ಉತ್ತರಗಳನ್ನ ಟಿಕ್ ಮಾಡ್ತಾ ಹೋಗ್ಬೋದು. ಅಥವಾ ನಿಮ್ದು ಬೇರೆ ವರ್ಷನ್ ಇತ್ತು ಅಂತಂದ್ರೆ ಸೊ ನೀವೇನ್ ಮಾಡ್ಬೇಕಾಗತ್ತೆ, ಕ್ವಶನ್ ಎಲ್ಲಿದೆ ಅಂತ ಹುಡುಕೊಂಡು ಆಯ್ತಾ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಮೇಲೆ ನೀವು ಅದನ್ನ ಆಯ್ತಾ ಆಪ್ಷನ್ ನ ಟಿಕ್ ಮಾಡ್ಕೊಳ್ಳಿ. ಓಕೆ, ದ ಡ್ಯಾಶ್ ಮೆಮೊರಿ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ರ್ಯಾಮ್ ಅಂಡ್ ಸಿಪಿಯು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿಯ ಮೆಮೊರಿ ಈ ಒಂದು ರ್ಯಾಮ್ ಮತ್ತು ಸಿಪಿಯು ನಡುವೆ ಇರಿಸಲಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್? ಸೆಕೆಂಡ್ ಒನ್, ಕ್ಯಾಶ್ ಮೆಮೊರಿ ಅಂತೇನಿದೆ ಇದು. ಓಕೆ, ನೆಕ್ಸ್ಟ್, ದ ಟೈಮ್ ಫಾರ್ ವಿಚ್ ಅ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್ ಈಸ್ ಕಾಲ್ಡ್ ಅಂತ ಹೇಳ್ತಾ ಇದ್ದಾರೆ. ದ ಟೈಮ್ ಫಾರ್ ವಿಚ್ ಅ ಪೀಸ್ ಆಫ್ ವರ್ಕ್ ವಿಂಡೋ ಡಿವೈಸ್ ವರ್ಕ್ಸ್ ಈಸ್ ಕಾಲ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದ್ರೆ ಸೀಕ್ ಟೈಮ್ ಅಂತೇನಿದೆ ಅದು. ನೆಕ್ಸ್ಟ್, ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ ದ MS ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಬಂದು ಥರ್ಡ್ ಒನ್. ಓಕೆ, ಡೌನ್ ಅಂತೇನಿದೆ ಅದು. ಓಕೆನಾ, ಥರ್ಡ್ ಒನ್ ಡೌನ್ ಅಂತೇನಿದೆ ಅದು ಏನಾಗಲ್ಲ ಇಲ್ಲಿ ರೈಟ್ ಆಪ್ಷನ್, ಸಾರಿ ಅದು ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಇನ್ MS ವರ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ಡ್ ಫಾರ್ ಸ್ಪೆಲ್ಲಿಂಗ್ ಚೆಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಹೇಳೋದಾದ್ರೆ ಫಸ್ಟ್ ಒನ್ F7 ಅಂತೇನಿದೆ ಅದು. ಐದನೇದು, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ದಟ್ ಕ್ಯಾನ್ ಬಿ ಸೆಟ್ ಮ್ಯಾನ್ಯುಯಲಿ ಇನ್ ದ MS ವರ್ಡ್ 2010 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಥರ್ಡ್ ಒನ್ 1638 ಅಂತೇನಿದೆ ಅದು. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡೋಣ. ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಡಾಕ್ಯುಮೆಂಟ್ ಇನ್ MS ವರ್ಡ್. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್ 8.5 ಇಂಚ್ ಇಂಟು 11 ಇಂಚ್ ಅಂತೇನಿದೆ ಅದು. ಸೊ ಐ ಹೋಪ್ ನಿಮ್ಗೆಲ್ಲ ಆಯ್ತಾ, ನೀವೆಲ್ಲ ಕರೆಕ್ಟ್ ಆಗಿ ಹಾಕಿದ್ದೀರಾ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏಳನೇ ಪ್ರಶ್ನೆ, ಡ್ಯಾಶ್ ಕನೆಕ್ಟ್ಸ್ ಟು ನೆಟ್ವರ್ಕ್ ದಟ್ ಯೂಸಸ್ ಡಿಫರೆಂಟ್ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ. ಸರ್ನಾ, ಎರಡು ಬೇರೆ ಬೇರೆ ರೀತಿಯ ಪ್ರೋಟೋಕಾಲ್ ಗಳನ್ನ ಕನೆಕ್ಟ್ ಮಾಡುವಂತಹ ನೆಟ್ವರ್ಕ್ ಯಾವುದು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಯಾವುದು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫಸ್ಟ್ ಒನ್ ಗೇಟ್ ವೇ ಅಂತ ಏನಿದೆ ಅದು. ಎಂಟನೇದು, ದ ಪರ್ಸನ್ ಆನ್ ದ ಇಂಟರ್ನೆಟ್ ಹೂ ಗೇನ್ಸ್ ಅನ್ಅಥೋರೈಸ್ಡ್ ಆಕ್ಸೆಸ್ and destroys the vital data, denies users legitimate service and causes problem for their target is called ಅಂತ ಹೇಳ್ತಾ ಇದ್ದಾರೆ. ಸೊ ಎಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಈ ಒಂದು ಹ್ಯಾಕರ್ ಅಥವಾ ಕ್ರ್ಯಾಕರ್ ಅಂತೇನಿದೆ ಅದು. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸರ್ಚ್ ಇಂಜಿನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗೂಗಲ್ ಆಗಿರ್ಬೋದು, ಯಾಹೂ, ಬಿಂಗ್ ಇವೆಲ್ಲ ಏನಾಗುತ್ತೆ ಸರ್ಚ್ ಇಂಜಿನ್ಸ್ ಆಗುತ್ತೆ, ಎಕ್ಸೆಪ್ಟ್ ಈ ಒಂದು ಸರಿನಾ ಈ ಸಫಾರಿ ಅಂತೇನಿದೆ ಅದು. ಸಫಾರಿ ಅದು ಐಫೋನ್ ಅಲ್ಲಿ ಬರುವಂತಹ ಒಂದು ಬ್ರೌಸರ್ ಅದು. ನೆಕ್ಸ್ಟ್ ನೋಡೋಣ ಈ ಒಂದು ಹತ್ತನೇ ಪ್ರಶ್ನೆನ ನೋಡೋಣ. ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಟು ರಿಟ್ರೈವ್ ಆಯ್ತಾ, ರಿಟ್ರೈವ್ ಮಾಡ್ಕೊಳ್ಳೋದಕ್ಕೆ ಇಮೇಲ್ ಮೆಸೇಜಸ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. ಎಂತಹ ರೀತಿಯ ಪ್ರೋಟೋಕಾಲ್ ನ ನಾವು ಬಳಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಥರ್ಡ್ ಒನ್. ಓಕೆ, ಈ POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತೇನಿದೆ ಇದು ಏನಾಗುತ್ತೆ ಇಲ್ಲಿ ಯೂಸ್ ಆಗುತ್ತೆ ನೋಡಿ. ಹನ್ನೊಂದನೇದು, ಈ MPEG ಅಥವಾ MPEG ಅಂತ ಏನ್ ಹೇಳ್ತಾರೆ. ಓಕೆ, ಇಟ್ ಇಸ್ ಅ ಟೈಪ್ ಆಫ್ ವಿಚ್ ಟೈಪ್ ಆಫ್ ಫಾರ್ಮೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯವಾಗಿ ವಿಡಿಯೋ ಫಾರ್ಮೆಟ್ ಅಲ್ಲಿ ಇದನ್ನ ಬಳಸ್ಕೊಳ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಈ ಖಾನ್ B ಸ್ಮಿತ್ ಅಂತೇನಿದೆ ಅದು. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಪ್ರಿಟೇಷನ್ ಆಫ್ ಇನ್ಸ್ಟ್ರಕ್ಷನ್ ಇಸ್ ಡನ್ ಬೈ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಟರ್ಪ್ರಿಟೇಷನ್ ಅಂದ್ರೆ ಅರ್ಥೈಸಿಕೊಳ್ಳೋದು, ಕೊಟ್ಟಂತಹ ಇನ್ಸ್ಟ್ರಕ್ಷನ್ ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ.
ಸೊ CPU ಅಥವಾ ಕಂಟ್ರೋಲ್ ಯೂನಿಟ್ ಅಂತ ಏನ್ ಹೇಳ್ತಾರೆ ಅದು. ನೆಕ್ಸ್ಟ್ ನೋಡೋಣ 14ನೇದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಈ ಕೆಳಗಿನಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದಾಗಲ್ಲ, ಈ ಲಿನುಕ್ಸ್ ಅಂತ ಏನಿದೆ ಅದು. 14ನೇದು ರೈಟ್ ಆನ್ಸರ್ ಯಾವ್ದಾಗುತ್ತೆ, 4th ಒನ್. ಸೊ 15ನೇ ಪ್ರಶ್ನೆ ನೋಡೋಣ, ದ ಟರ್ಮ್ ಕಂಪ್ಯೂಟರ್ ಮೇಡ್ ಅವೈಲೇಬಲ್ ಫಾರ್ ಕಮರ್ಷಿಯಲ್ ಯೂಸ್. ನೋಡಿ ಕಮರ್ಷಿಯಲ್ ಯೂಸ್ ಅಂತ ಬಂದಾಗ ಈ ಯುನಿವ್ಯಾಕ್. ಓಕೆ, 15ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಈ ಒಂದು ಯುನಿವ್ಯಾಕ್. ಸರಿನಾ, ಯುನಿವ್ಯಾಕ್ ಏನಾಗುತ್ತೆ, ಮೊಟ್ಟ ಮೊದಲ ಕಮರ್ಷಿಯಲ್ ಪರ್ಪೋಸ್ಗೆ ಬಳಸಿದಂತಹ ಕಂಪ್ಯೂಟರ್ ಆಗಿದೆ. ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕೇಳಿದ್ರೆ ಈ ಇನಿಯಾಕ್ ಅಂತ ಬರ್ತಿತ್ತು, ಬಟ್ ಇಲ್ಲಿ ಕಮರ್ಷಿಯಲ್ ಪರ್ಪೋಸ್, ವಾಣಿಜ್ಯ ಉದ್ದೇಶಗಳಿಗೋಸ್ಕರ ಕೇಳಿರೋದ್ರಿಂದ ಯುನಿವ್ಯಾಕ್. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ, ವಿಚ್ ಚಿಪ್ಸ್ ಆರ್ ಎರೇಸಬಲ್ ಬೈ ಅಲ್ಟ್ರಾವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದಿ ಮೇನ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಈ ಪ್ರೋಮ್ ಅಂತ ಏನಿದೆ ಅದು, ಈ ಪ್ರೋಮ್ ಚಿಪ್ಸ್ ಅಂತ ಏನಿದೆ ಅದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ ಟಾಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಈ ಒಂದು 4th ಒನ್ ಟೈಟಲ್ ಬಾರ್ ಅಂತ ಏನಿದೆ ಇದು. ನೆಕ್ಸ್ಟ್ 18ನೇದು, ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಕಾರ್ಡ್ ವಿಚ್ ಆರ್ ಯೂಸ್ಡ್ ಟು ರಿಪ್ರೆಸೆಂಟ್ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುವಂತ ಸಾಧ್ಯತೆ ಇದೆ, GUI. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡೋಣ, ಅ ಕೀ ಲಾಗರ್ ಆಂಟಿವೈರಸ್ ಇಸ್ ಅ ಟಿಪಿಕಲ್ ಎಕ್ಸಾಂಪಲ್ ಆಫ್ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸ್ಪೈವೇರ್ ಅಂತ ಏನಿದೆ ಅದು. ಇನ್ MS PowerPoint ದ ಶಾರ್ಟ್ಕಟ್ ಕೀ ಟು ಜಸ್ಟಿಫೈ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್, 20ನೇ ಪ್ರಶ್ನೆಗೆ ರೈಟ್ ಆಪ್ಷನ್ Ctrl+J. ನೆಕ್ಸ್ಟ್ 21ನೇ ಪ್ರಶ್ನೆ, ವಿಚ್ ವ್ಯೂ ಡಿಸ್ಪ್ಲೇಸ್ ದ ಸ್ಲೈಡ್ಸ್ ಆಫ್ ಪ್ರೆಸೆಂಟೇಷನ್ ಆಸ್ ಮಿನಿಯೇಚರ್ ರಿಪ್ರೆಸೆಂಟೇಷನ್. 21ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸ್ಲೈಡ್ ಸಾರ್ಟರ್ ಅಂತೇನಿದೆ ಅದು. 21ಕ್ಕೆ ಈ ಸ್ಲೈಡ್ ಸಾರ್ಟರ್ ಅಂತೇನಿದೆ ಅದೇನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಇನ್ ಎ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ವಿಚ್ ಪ್ರೊವೈಡ್ಸ್ ಸೆಟ್ ಆಫ್ ಪ್ರಿಡಿಟರ್ಮೈನ್ಡ್ ಕಲರ್ಸ್, ಫಾಂಟ್ಸ್, ವಿಜುವಲ್ ಎಫೆಕ್ಟ್ಸ್ ಫ್ರಮ್ ದ ಸ್ಲೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ಕೋರ್ಸ್ ನಿಮ್ಗೆ ಗೊತ್ತಾಗುತ್ತೆ ಇದು. 22nd ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಥೀಮ್. ನೆಕ್ಸ್ಟ್ 23ನೇ ಪ್ರಶ್ನೆಗೆ ನೋಡೋಣ, ಅಬ್ರಿವೇಶನ್ KSCLP ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ. ಇದರ ಫುಲ್ ಫಾರ್ಮ್ ನ ಕೇಳಿದ್ದಾರೆ, ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನೆಕ್ಸ್ಟ್ 24ನೇ ಪ್ರಶ್ನೆ, ನುಡಿ 6.0 ಈಸ್ ಬೇಸ್ಡ್ ಆನ್. ಸೊ ಇದು ನುಡಿ 6.0 ಅಂತೇನಿದೆ ಇದು ಸರಿನಾ, ಈ ಯೂನಿಕೋಡ್ ಅಂತೇನಿದೆ ಅದ್ರ ಮೇಲೆ ಬೇಸ್ ಆಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ವಿಚ್ ಪೇಜ್ ಸೆಟಪ್ ಫೀಚರ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಕ್ರಿಯೇಟ್ ಅ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ 25ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಕಾಲಮ್ಸ್. ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಫೈಂಡ್ ಕರೆಂಟ್ ಡೇಟ್ ಇನ್ MS Excel. ಸೊ 26ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫಸ್ಟ್ ಒನ್ Ctrl+ ಈ ಸೆಮಿಕೋಲನ್ ಸಿಂಬಲ್ ಏನಿದೆ ಅದು. 27ನೇ ಪ್ರಶ್ನೆಗೆ ರೈಟ್ ಆಪ್ಷನ್, ಇನ್ MS Excel ಟು ಟ್ರೀಟ್ ನ್ಯೂಮೆರಿಕಲ್ ಡೇಟಾ ಆಸ್ ಟೆಕ್ಸ್ಟ್ ಇಟ್ ಶುಡ್ ಬಿ ಪ್ರಿಸೈಡೆಡ್ ಬೈ ವಿಚ್ ಸಿಂಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ 27ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಥರ್ಡ್ ಒನ್ ಅಪಾಸ್ಟ್ರೋಫಿ. 28ನೇ ಪ್ರಶ್ನೆ, ವಾಟ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ MS Excel ಅಂಡರ್ಸ್ಟ್ಯಾಂಡ್ಸ್ ಅಂತ ಹೇಳ್ತಾರೆ. MS Excel ಗೆ ಯಾವ ಡೇಟ್ ನ ನಂತರದ ಡೇಟ್ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 28ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, January 1, 1900 ಇಸ್ವಿ ಆದ್ಮೇಲೆ ಏನು ಆಗಿದೆ ಎಲ್ಲ ಘಟನೆಗಳು. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡೋಣ, ವಾಟ್ ಇಸ್ ದ ಶಾರ್ಟ್ಕಟ್ ಕೀ ಯೂಸ್ಡ್ ಟು ಎಂಟರ್ ದ ಕರೆಂಟ್ ಟೈಮ್ ಇನ್ ಟು MS Excel ಸೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ 29ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸೆಕೆಂಡ್ ಒನ್ Ctrl+Shift+ ಸೆಮಿಕೋಲನ್ ಏನಿದೆ ಅದು. 30ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ರು. ಸೊ ನೋಡ್ತಾ ಇರ್ಬೋದು, ಈ POP3ಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, 1ನೇದು B. ಓಕೆ, ಇದು ರಿಸೀವ್ ಇಮೇಲ್ ಅಂತ ಏನಿದೆ ಅದು. ಸೊ 1B. ಹಾಗೆ FTP, ಓಕೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಏನ್ ಹೇಳ್ತಾರೆ. ಸೊ FTPಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, C, ಅ ವೇ ಟು ಡೌನ್ಲೋಡ್ ಅಂಡ್ ಅಪ್ಲೋಡ್ ಟ್ರಾನ್ಸ್ಫರ್ ಫೈಲ್ಸ್. HTTPಗೆ ಯಾವ್ದಾಗುತ್ತೆ, ಈ ಟ್ರಾನ್ಸ್ಮಿಟಿಂಗ್ ಹೈಪರ್ ಮೀಡಿಯಾ ಡಾಕ್ಯುಮೆಂಟ್. ಸೊ ಇಲ್ಲಿ ರೈಟ್ ಆಪ್ಷನ್ ಹೇಳೋದಾದ್ರೆ ಸೆಕೆಂಡ್ ಒನ್ 1B 2C 3A ಅಂತೇನಿದೆ ಇದು. ಸೊ ಇದಾಗಿತ್ತು ಈ ಕಂಪ್ಯೂಟರ್ನ ಟಾಪ್ 30 ಕ್ವಶನ್ಸ್ಗಳು. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಯಾವ ರೀತಿಯ ಒಂದು ಕ್ವಶನ್ಗಳನ್ನ ಕೇಳಿದ್ರು, ಹಾಗೆ ಯಾವೆಲ್ಲ ಕ್ವಶನ್ಸ್ಗಳು ರೈಟ್ ಆಗುತ್ತೆ ಅದನ್ನ ನಾವು ಅನಲೈಸಿಸ್ ಮಾಡೋಣ. ಅಂಡ್ ಓವರ್ ಆಲ್ ಆಗಿ ಯಾರ್ಯಾರು
ಆಯ್ತಾ ಈ ಕಂಪ್ಯೂಟರ್ ಕ್ವಶನ್ಸ್ಗಳನ್ನ ಆಯ್ತಾ ಈ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಓದ್ಕೊಂಡಿದ್ದೀರಾ. ಹಾಗೆಯೇ ಅಟ್ಲೀಸ್ಟ್ ಒಂದು ಲಾಸ್ಟ್ ಒಂದು 10 to 15 ಡೇಸ್ ಅಟ್ಲೀಸ್ಟ್ ವರ್ಕ್ ಮಾಡಿದ್ದೀರಾ. ಸೊ ಅಲ್ಲಿಂದನೇ ಎಲ್ಲ ಕವರ್ ಆಗಿದೆ. ಸರಿನಾ ಫ್ರೆಂಡ್ಸ್? ಎಸ್ಪೆಷಲಿ ಈ ಶಾರ್ಟ್ಕಟ್ ಕೀಸ್ ಇರ್ಬೋದು, ನುಡಿ ತಂತ್ರಾಂಶ ಇರ್ಬೋದು, ಹಾಗೆ ಬ್ರೌಸರ್ಸ್ಗಳ ಬಗ್ಗೆ ಕೇಳಿದ್ದಾಗಿರ್ಬೋದು, ವೈರಸ್ಗಳ ಬಗ್ಗೆ ಕೇಳಿದ್ದಾಗಿರ್ಬೋದು, ಆಯ್ತಾ ಇವೆಲ್ಲ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳೇ ಆಗಿದ್ದಾವೆ. ಬಟ್ ಎನಿಹೌ ನೋಡೋಣ ಸರಿನಾ, ಬೇರೆ ಬೇರೆ ಟಾಪಿಕ್ಸ್ಗಳನ್ನ ಎಸ್ಪೆಷಲಿ ಇಂಗ್ಲಿಷ್ನ ನೋಡಿದಾಗ, ಕನ್ನಡವನ್ನು ನೋಡಿದಾಗ ಈ ಕಮ್ಯುನಿಕೇಶನ್ ಪೇಪರ್ನ ಒಂದು ವೇಟೇಜ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಇದರ ಸರಿ ಉತ್ತರಗಳನ್ನ ಅನಲೈಸಿಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.